ಬನ್ನಿ ಫಿಶ್ ತವಾ ಫ್ರೈ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಮ್ಯಾಜಿಕ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇದು ಶಿರ್ಕೆಲಿರೋ ಫಿಶ್ ಸ್ಟಾಲ್ ಆಯಿತಾ. ನಾವು ತುಂಬ ದಿನದಿಂದ ಫಿಶ್ ಫ್ರೈ ಮಾಡಬೇಕು ಅಂತ ಅಂದ್ಕೊತಾ ಇದ್ವಿ. ಅದಕ್ಕೆ ಶಿರ್ಕೆಗೆ ಹೋಗಿ ಫ್ರೆಶ್ ಆಗಿರೋ ಮೀನು ತೊಗೊಂಬರೋಣ ಅಂತ ಹೋಗಿದ್ವಿ. ಪಾಂಪ್ಲೆಟ್ ಫಿಶ್ ತೊಗೊಂಬಂದಿದ್ದೀನಿ ಇಲ್ಲಿ. ಬನ್ನಿ ಇವತ್ತು ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಫಿಶ್ ಕ್ಲೀನ್ ಮಾಡ್ಕೊಳ್ಳೋಣ. ಮೀನಿನ ವಾಸನೆ ಮನೆ ತುಂಬ ಬರಬಾರ್ದು ಅಂದರೆ ಮೀನು ಕ್ಲೀನ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಅರಿಶಿನ, ಉಪ್ಪು, ನಿಂಬೆ ರಸ ಕ್ಲೀನ್ ಮಾಡ್ಕೊಳ್ಳಿ. ಈಗ ಫಿಶ್ ಫ್ರೈ ಮಾಡಲಿಕ್ಕೆ ಒಂದು ಪ್ಲೇಟಲ್ಲಿ 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಧನಿಯಾ, 2 ಟೇಬಲ್ ಸ್ಪೂನ್ ಫಿಶ್ ಫ್ರೈ ಪೌಡರ್, 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಒಂದು ಸಲ ಈ ಥರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾನು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದು ಪೂರ್ತಿ ನಿಂಬೆಹಣ್ಣ ಈ ಮಸಾಲೆಗೆ ಹಿಂಡ್ಕೋಬೇಕು. ಮೀನಿಗೆ ಹುಳಿ ಜಾಸ್ತಿ ಇದ್ದಷ್ಟು ಫಿಶ್ ಫ್ರೈ ಅಥವಾ ಮೀನಿನ ಸಾಂಬಾರು ಏನೇ ಆಗಿರ್ಬೋದು, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಈಗ ಫಿಶ್ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀವಲ್ಲ, ಅದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬನ್ನಿ ಫಿಶ್ಗೆ ಕೋಟಿಂಗ್ ಮಾಡ್ಕೊಳ್ಳೋಣ. ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಸೈಡೆಲ್ಲ ಫಿಶ್ ಪೀಸ್ ಇದೆಯಲ್ಲ ಅಲ್ಲಿ ಸೈಡೆಲ್ಲ ಚೆನ್ನಾಗಿ ಹಚ್ಕೋಬೇಕು. ಪೂರ್ತಿ ಮೀನಿಗೆ ನಾವು ಎಷ್ಟು ಚೆನ್ನಾಗಿ ಮಸಾಲೆನ ಹಚ್ತೀವೋ ಮೀನಿನ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಆವಾಗ ಮೀನಿನ ಪೀಸ್ಗಳಿಗೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಆಯಿತಾ. ಈ ಥರ ನೀವು ಚೆನ್ನಾಗಿ ಹಚ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ, ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಇದೇ ಥರ ಗಟ್ಟಿಯಾಗಿರಬೇಕು. ಒಂದು ಸ್ವಲ್ಪ ತೆಳ್ಳಗಾದರೂ ಕೂಡ ಈ ಥರ ಮೀನಿಗೆ ಮಸಾಲೆ ಹಿಡಿಯೋದಿಲ್ಲ ಆಯಿತಾ. ಆಮೇಲೆ ಸಪ್ಪೆ ಅನಿಸುತ್ತೆ ಮೀನು ತೆಳ್ಳಗಾಗಿಬಿಟ್ರೆ ಮಸಾಲೆ. ಈ ಥರ ಗಟ್ಟಿಗೆ ಮಾಡ್ಕೊಳ್ಳಿ. ಈ ಥರ ಒಂದು ಕಡೆನೂ ಬಿಡದೆ ಚೆನ್ನಾಗಿ ಮೀನಿಗೆ ಮಸಾಲೆ ಎಲ್ಲ ಕೋಟ್ ಮಾಡ್ಕೋಬೇಕು ನಾವು ಈ ಥರ. ಹಾಗಂತ ತುಂಬ ಮಸಾಲೆನೇ ಹಚ್ಬಿಡ್ಬಾರ್ದು. ಜಾಸ್ತಿ ಮಸಾಲೆ ಆದಷ್ಟು ಮೀನಿನ ಟೇಸ್ಟ್ ಹೋಗಿಬಿಡುತ್ತೆ, ಮಸಾಲೆ ಅನಿಸುತ್ತೆ. ಒಂದು ಸಮ ಪ್ರಮಾಣವಾಗಿ ಮಸಾಲೆನ ಮೀನಿನ ಪೀಸ್ಗಳಿಗೆ ಚೆನ್ನಾಗಿ ಹಚ್ಕೋಬೇಕು ಈ ಥರ. ನಾವೆಲ್ಲ ಫಿಶ್ ಪೀಸಸ್ಗೂ ಮಸಾಲೆ ಹಚ್ಚಿದ ಮೇಲೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಎತ್ತಿಟ್ಕೋಬೇಕು. ನಿಮಗೇನಾದರೂ ಟೈಮ್ ಇದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ಹೆಚ್ಚಿಗೆ ಎತ್ತಿಟ್ಕೊಳ್ಳಿ. ಆವಾಗ ಇನ್ನೂ ಒಂದು ಸ್ವಲ್ಪ ಮಸಾಲೆ ಚೆನ್ನಾಗಿ ಹಿಡಿದಿರುತ್ತೆ. ನೋಡಿ ಈಗ ನಾನು ಮ್ಯಾರಿನೇಟ್ ಆಗೋಕ್ಕೆ ಇಟ್ಟಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಒಂದು ತವ ಇಟ್ಕೋತಾ ಇದ್ದೀನಿ. ತವಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಾಮೂಲಿ ಕುಕ್ಕಿಂಗ್ ಆಯಿಲೇ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಫಿಶ್ ಪೀಸ್ಗಳನ್ನ ತವದ ಮೇಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ದೂರಕ್ಕೆ ಹಾಕ್ಕೊಳ್ಳಿ. ಹಾಕೊಂಡ ನಂತರ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಫಿಶ್ ಮೇಲ್ಗಡೆ ಎಲ್ಲ ಹಾಕ್ಕೊಳ್ಳಿ. ಆಗ ಮಸಾಲೆ ತವಕ್ಕೆ ಹಿಡಿಯೋದಿಲ್ಲ. ಈಗ ಲಿಡ್ ಕ್ಲೋಸ್ ಮಾಡೋಣ. ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗುತ್ತೆ ಆಯಿತಾ. ಈಗ ನೀವು ಇಲ್ಲಿ ನೋಡ್ತಿರ್ಬೋದು 2-3 ನಿಮಿಷ ಆಗಿದೆ. ನಾನಿಲ್ಲಿ ಫಿಶ್ ಪೀಸ್ಗಳನ್ನ ತಿರುಗ್ತಾ ಇದ್ದೀನಿ. ನೋಡಿ ಮಸಾಲೆ ತವಕ್ಕೆ ಹಿಡ್ದಿಲ್ಲ ಮತ್ತು ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಈಗ ಮತ್ತೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಲಿಡ್ಡೆಲ್ಲ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಹಾಗೆ ಫ್ರೈ ಮಾಡೋಕ್ಕೆ ಬಿಡಿ. ನೋಡಿ ಈ ಥರ ಆಯಿಲೆಲ್ಲ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಗೊತ್ತಾ. ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ನಮ್ಮ ಮನೆ ತುಂಬ. ಇವಾಗ ನೋಡಿ ಫಿಶ್ ಫ್ರೈ ರೆಡಿಯಾಗಿದೆ. ನಾನಿಲ್ಲಿ ಸೈಡ್ಗೆ ಈರುಳ್ಳಿ ಮತ್ತು ನಿಂಬೆಹಣ್ಣಿನ ಪೀಸ್ ಇಟ್ಕೋತಾ ಇದ್ದೀನಿ. ಫಿಶ್ ತಿನ್ನಬೇಕಾದ್ರೆ ಮೇಲ್ಗಡೆ ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾ ಈರುಳ್ಳಿ ನೆಂಚ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ನಮ್ಮ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.